ಸೊ ಎಸ್ ಇವತ್ತು ನಾನು ಮಾಡ್ತಾ ಇರೋ ವಿಡಿಯೋ ಪರ್ಪಸ್ ಏನಂತ ಹೇಳಿದ್ರೆ ನಿಮಗೆಲ್ಲ ಥ್ಯಾಂಕ್ಸ್ ಹೇಳೋಣ ಅಂತ ಮಾಡ್ತಿದ್ದೀನಿ. ಯಾಕಂದರೆ ಎಷ್ಟು ಪ್ರೀತಿ, ಎಷ್ಟು ನಂಬಿಕೆ. ಸೊ ನಿಜವಾಗ್ಲೂ ನನಗೆ ಇದನ್ನು ಹೆಂಗೆ ಎಕ್ಸ್ಪ್ರೆಸ್ ಮಾಡಬೇಕು ಗೊತ್ತಾಗ್ತಿಲ್ಲ. ತುಂಬ ಜನ ನಮ್ಮ ನಂಬಿ ಎಷ್ಟು ಆರ್ಡರ್ಸ್ ಕೊಡ್ತಾ ಇದ್ದೀರಾ ಆ್ಯಂಡ್ ಎಷ್ಟೋ ಟ್ರಸ್ಟ್ ಮಾಡಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ. ಸೊ ತುಂಬಾ ಖುಷಿ ಆಗ್ತಿದೆ. ಇವತ್ತು ನಾನು ಇವಾಗ ತೋರಿಸ್ತಾ ಇರೋ ಬ್ಲೌಸಸ್ ಎಲ್ಲ ಏನಂದರೆ ಡಿಸ್ಪ್ಯಾಚಿಗೆ ರೆಡಿ ಆಗಿರುವಂಥ ಬ್ಲೌಸಸ್ಸು. ಇದು ಯಾವುದು ಸೇಲಿಗೆಲ್ಲ ಆಲ್ರೆಡಿ ಸೋಲ್ಡ್ ಔಟ್ ಬ್ಲೌಸಸ್ ಇವೆಲ್ಲ. ಸೊ ತುಂಬ ಜನ ಅವ್ರಿಗೆ ಬೇಕಾಗಿರೋ ಥರ ಕಸ್ಟಮೈಸೇಷನ್ಗೆ ಆರ್ಡರ್ ಕೊಟ್ಟಿದ್ರು. ಆ್ಯಂಡ್ ನಾವು ಪರ್ಸ್ನಲಿ ಯಾವುದು ನಿಮ್ಮ ಕಸ್ಟಮೈಸ್ಡ್ ಪೀಸ್ ಅಂದರೆ ನಿಮ್ಮ ಪೀಸಸ್ನ ಯಾವುದು ಕಸ್ಟಮೈಸೇಷನ್ಗೆ ತೊಗೊಳ್ಳಲ್ಲ. ಸೊ ನಮ್ಮಲ್ಲಿ ಪೀಸಸ್ ಏನು ಸಿಗುತ್ತೆ ಅದನ್ನು ನಿಮಗೆ ಪ್ಯಾಟರ್ನ್ಸ್ ಬೇಕಾಗಿರೋ ಥರ ಮಾಡ್ಕೊಡುವಂಥ ಇದಿರುತ್ತೆ, ಸರ್ವಿಸ್ ಇರುತ್ತೆ. ಸೊ ಬ್ಯಾಕಲ್ಲಿ ಈ ಥರ ಡಿಫ್ರೆಂಟ್ ಪ್ಯಾಟರ್ನ್ ಹೇಳಿದ್ರು, ಇದನ್ನು ಮಾಡಿಸಿದ್ವಿ. ಆ್ಯಂಡ್ ಫ್ರಂಟಲ್ಲಿ ರೌಂಡ್ ನೆಕ್ಕು, ಸೊ ಲಾಂಗ್ ಸ್ಲೀವ್ಸ್, ಈ ಥರ ಒಬ್ಬೊಬ್ಬರು ಅವರ ರಿಕ್ವೈರ್ಮೆಂಟ್ ಪ್ರಕಾರನೂ ಬೇರೆ ಬೇರೆ ಪ್ಯಾಟರ್ನ್ಸ್ ಹೇಳಿದ್ರು. ಸೊ ಅದೆಲ್ಲ ಯಾವ್ಯಾವ ಥರ ಕಸ್ಟಮೈಸ್ ಮಾಡ್ತಾ ಇದೀವಿ ಅಂತ ತೋರ್ಸೋಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಇದರಲ್ಲಿ ಯಾವುದು ಬ್ಲೌಸಸ್ ಸೇಲ್ ಸಿಗಿಲ್ಲ. ಆ್ಯಂಡ್ ಕೆಲವರೆಲ್ಲ ಪೀಸಸ್ ಸೆಲೆಕ್ಟ್ ಮಾಡಿದರೆ ಅವ್ರದ್ದು ಎಲ್ಲ ಬಿಲ್ಲಿಂಗ್ ಮಾಡಿಕೊಂಡು ಸೊ ಪ್ಯಾಕಿಂಗ್ ಆಗಿ ರೆಡಿ ಇದೆ ಡಿಸ್ಪ್ಯಾಚಿಗೆ. ಇವತ್ತು ಸಂಡೇ ಆಗಿರೋದ್ರಿಂದ ನಾಳೆಗೆಲ್ಲ ಡಿಸ್ಪ್ಯಾಚ್ ಆಗುತ್ತೆ. ಸಂಡೇ ಕೊರಿಯರ್ ಆಫೀಸ್ ರಜೆ ಇರುತ್ತಲ್ವ. ಸೊ ಇವೆಲ್ಲ ಏನೋ ಪೀಸಸ್ ತುಂಬ ಇದೆ ಆ ಥರ ಪ್ಯಾಕ್ ಮಾಡಿರೋದು. ಆ್ಯಂಡ್ ಕೆಲವರು ನೋಡಿ ಕಸ್ಟಮೈಸ್ ಒಬ್ಬರು ನೋಡಿ ಇನ್ನೊಬ್ರು ಇನ್ಸ್ಪೈರ್ ಆಗಿ ಅಥವಾ ಒಂದು ವಿಡಿಯೋ ನೋಡಿ ಇನ್ನೊಬ್ರು ಆರ್ಡರ್ ಕೊಡ್ತಾ ಇದ್ದೀರಾ. ಸೊ ಇದು 42 ಸೈಜ್ನಲ್ಲಿ ಒಬ್ಬರು ಹೇಳಿದರು. ಸೊ ಈ ಥರದೊಂದು ಬ್ಲೌಸಸ್ಸು ಹೈನೆಕ್ಕಲ್ಲಿ. ಸೊ ಎಲ್ಲ ಕ್ಲೀನ್ ಫಿನಿಶಿಂಗ್ ಇರುವಂಥದ್ದು ಬರುತ್ತೆ. ನಮ್ದೆಲ್ಲ ಪ್ಯೂರ್ ಕಾಟನ್ ಲೈನಿಂಗ್ ಯೂಸ್ ಮಾಡ್ತೀವಿ, ಸಾಫ್ಟ್ ಕಪ್ಸ್ ಯೂಸ್ ಮಾಡ್ತೀವಿ. ನೋಡಿ ಯಾರೋ 32 ಬೇಕು ಅಂತ ಹೇಳಿದರು. ಸೊ 32 ಸೈಜಲ್ಲಿ ರೆಡಿಮೇಡ್ ಮಾಡಲ್ಲ ನಾವು. ಸೊ ಹಂಗಾಗಿ 32 ಬೇಕು ಅಂದಿದ್ರು. 32 ಫ್ಯಾಬ್ರಿಕಲ್ಲಿ ಮಾಡಿಸಿದ್ದೀನಿ ಅವ್ರಿಗೆ. ಆ್ಯಂಡ್ ಒಬ್ಬರು ಗೋಲ್ಡಲ್ಲಿ, ಕ್ರೀಮ್ ಗೋಲ್ಡಲ್ಲಿ ಮಸಬಾ ಪ್ಯಾಟರ್ನ್ ಕೇಳಿದರು. ಸೊ ಅವರಿಗೆ ಕ್ರೀಮ್ ಗೋಲ್ಡಲ್ಲಿ ಮಸಬಾ ಪ್ಯಾಟರ್ನ್ ಮಾಡಿಸಿದ್ದೀನಿ. ಸೊ ಹೀಗೆ ಬೇರೆ ಬೇರೆ ನೋಡಿ ಹೈನೆಕ್ಕಲ್ಲಿ 36 ಸೈಜ್ ಒಬ್ಬರು ಕೇಳಿದರು. ಸೊ ಯಾವ್ಯಾವ ಪ್ಯಾಟರ್ನ್ ನೀವು ಕೇಳ್ತಾ ಇದ್ದೀರೋ ಆಲ್ಮೋಸ್ಟ್ ಎಲ್ಲನೂ ಸರ್ವ್ ಮಾಡ್ತಾ ಇದ್ದೀವಿ. ಮುಂಚೆ ಎಲ್ಲ 2 ರಿಂದ 3 ದಿನಕ್ಕೆ ಮಾಡ್ಕೊಡ್ತಾ ಇದ್ವಿ. ಈಗ ನನ್ನ ಪ್ರಕಾರ 7 to 10 ಡೇಸ್ ತೊಗೊಳ್ತಾ ಇದೆ. ಸೊ ಯಾರಿಗಾದರೂ ಡಿಲೇ ಆದರೆ ಬೇಜಾರು ಮಾಡ್ಕೊಬೇಡಿ, ಆರ್ಡರ್ಸ್ ತುಂಬ ಹೆವಿ ಇದೆ, ಹಾಗಾಗಿ ಟೈಮ್ ಬೇಕು ಫಾಲೋಅಪ್ಗೆ. ರೆಡ್ಡಲ್ಲಿ ಕೇಳಿದ್ರಿ. ಸೊ ಕೆಲವರೆಲ್ಲ ನಾರ್ಮಲ್ ಪ್ಯಾಟರ್ನ್ಸ್ ಕೇಳ್ತಾರೆ, ಕೆಲವರೆಲ್ಲ ಫ್ಯಾನ್ಸಿ ಪ್ಯಾಟರ್ನ್ಸ್ ಕೇಳ್ತಾರೆ. ಸೊ ಅವರ ರಿಕ್ವೈರ್ಮೆಂಟಿಗೆ ತಕ್ಕಂಗೆ ನೋಡಿ ಈ ಡಿಸೈನಲ್ಲಿ ಹೈನೆಕ್ ಕೇಳಿದ್ರಿ ಒಬ್ಬರು. ಸೊ ಎಲ್ಲರದ್ದು ಒಳಗಡೆ ಈ ಥರ ಚೀಟಿ ಪಿನ್ ಆಗಿರುತ್ತೆ. ಸೊ ಯಾರ್ದು ಅಂತ ಒಳಗಡೆ ಡಿಸೈನ್ ಸಮೇತ ಪಿನ್ ಆಗಿರುತ್ತೆ. ಯಾಕಂದರೆ ಇಷ್ಟೊಂದು ಬ್ಲೌಸಸ್ ಇರುವಾಗ ಯಾರು ಆರ್ಡರ್ ಕೊಟ್ಟಿದ್ರು ಮರ್ತೋಗುತ್ತಲ್ವ. ಸೊ ಆ ಪ್ರಕಾರ ಎಲ್ಲ ಫಾಲೋಅಪ್ ಮಾಡಿ ನಮಗೆ ಕಳ್ಸೋಕ್ಕೆ ಟೈಮ್ ಆಗ್ತಾ ಇದೆ. ಸೊ ಒಬ್ಬರು ಈ ಥರ ಡಿಫ್ರೆಂಟ್ ಡಿಸೈನ್ ಕೇಳಿದ್ರಿ. ಸೊ ಫ್ರಂಟಲ್ಲಿ ವಿ, ಬ್ಯಾಕಲ್ಲಿ ಹೋಲ್ ಶೇಪ್ ಕೇಳಿದ್ರಿ, ಅದನ್ನು ಮಾಡಿಸಿದ್ದೀನಿ. ಆ್ಯಂಡ್ ಕೆಲವರಂತೂ ಒಬ್ರದ್ದು ನೋಡಿಬಿಟ್ಟು ಒಬ್ರು ಹಾಕೊಂಡಿರೋದು ನೋಡಿ ನಂಗೆ ಈ ಥರ ಮಾಡ್ಕೊಡಿ ಅಂತ ಫೋಟೋ ಕಳಿಸ್ತಾ ಇದ್ದೀರಾ. ಅಥವಾ ಕೆಲವು ಕಸ್ಟಮರ್ಸ್ ಎಲ್ಲ ಸ್ಟೇಟಸ್ ಹಾಕಿರೋದನ್ನೆಲ್ಲ ನೋಡಿ ಕೆಲವರೆಲ್ಲ ಎಲ್ಲಿ ತೊಗೊಂಡ್ರಿ ಅಂತ ಕೇಳಿದಾಗ ಸೊ ನಮ್ಮ ನಂಬರ್ ಶೇರ್ ಮಾಡಿ ಅವ್ರ ಮುಖಾಂತರ ಆರ್ಡರ್ಸ್ ಕೊಡ್ತಾ ಇದ್ದೀರಾ. ಸೊ ಎಷ್ಟು ನಿಮಗೆ ಥ್ಯಾಂಕ್ಸ್ ಹೇಳಬೇಕು. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಈ ಥರ ಆರ್ಡರ್ಸ್ ರಿಸೀವ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ಈ ಥರ ಸರ್ವಿಸ್ ಕೊಡ್ತಾ ಇರೋದಕ್ಕೆ. ಸೊ ಇನ್ನೂ ಹೆಚ್ಚಿಗೆ ಸರ್ವಿಸ್ ಕೊಡೋಂಗೆ ನಮಗೆ ಆಗಬೇಕು ಅಂತ ನೀವು ಕೇಳ್ಕೊಳ್ಬೇಕು ಆ್ಯಂಡ್ ನೀವು ಸಪೋರ್ಟ್ ಮಾಡೋದ್ರಿಂದ ಸೊ ನಾವು ಆ ಸರ್ವಿಸ್ನ ಕೊಡೋದ್ರಲ್ಲಿ ಯಶಸ್ವಿ ಆಗೋಕ್ಕೆ ತುಂಬಾ ಹೆಲ್ಪ್ ಆಗ್ತಾ ಇದೆ. ಸೊ ನೋಡಿ ಕೆಲವರೆಲ್ಲ ನಾನ್ ಪ್ಯಾಡ್ ಕೇಳಿದ್ರಿ, ಅಂದರೆ ಪ್ಯಾಡ್ ಬೇಡ ಅಂತಿದ್ರಿ. ಸೊ ಈಗ ನಾನ್ ಪ್ಯಾಡ್ ಮಾಡಿದ್ದೀವಿ. ಸೊ ಫ್ರಂಟ್ ಬಟನಲ್ಲಿ ರೌಂಡ್ ನೆಕ್ ಹೇಳಿದ್ರಿ, ಪ್ಯಾಡ್ ಬೇಡ ಅಂತ ಹೇಳಿದ್ದಕ್ಕೆ ವಿದೌಟ್ ಪ್ಯಾಡ್ ಮಾಡಿದ್ದೀವಿ. ಆ್ಯಂಡ್ ಕೆಲವರು ಹ್ಯಾಂಡ್ ವರ್ಕಿಂಗ್ ಪೀಸಸ್ ಆರ್ಡರ್ ಕೊಟ್ಟಿದ್ರಿ. ಸೊ ಹ್ಯಾಂಡ್ ವರ್ಕಿಂಗ್ ಪೀಸಸ್ ರೆಡಿ ಇದೆ, ದೊಡ್ಡ ದೊಡ್ಡ ಸೈಜಲ್ಲಿ ಬೇಕಾಗ್ತಾ ಇರುತ್ತಲ್ವ. ಆ್ಯಂಡ್ ಕೆಲವರು ಇಲ್ಲೇ ಯಾರೋ ಬಂದು ಸೆಲೆಕ್ಷನ್ ಮಾಡಿದ್ರು ಫ್ಯಾಬ್ರಿಕ್, ಆ ಫ್ಯಾಬ್ರಿಕಲ್ಲಿ ಈ ಬ್ಲೌಸ್ ಎಲ್ಲ ರೆಡಿ ಮಾಡಿಸಿದ್ದೀನಿ. ಆ್ಯಂಡ್ ಇನ್ನೂ ಕಟಿಂಗ್ ಆಗಿದೆ ಇವೆಲ್ಲ ಬ್ಲೌಸಸ್ಸು. ಸೊ ಇವೆಲ್ಲ ನಾಳೆ ಸ್ಟಿಚ್ ಆಗಬೇಕು ನೋಡಿ. ಸೊ ಎಷ್ಟೋ ಬ್ಲೌಸಸ್ ಈ ಥರ ಇನ್ನೂ ಕಟಿಂಗ್ ಆಗ್ತಾ ಇದೆ. ಆ್ಯಂಡ್ ಇನ್ನೂ ಪ್ರೊಡಕ್ಷನಲ್ಲಿ ತುಂಬಾ ಬ್ಲೌಸಸ್ ಪೆಂಡಿಂಗ್. ಆ್ಯಂಡ್ ಹ್ಯಾಂಡ್ ವರ್ಕಲ್ಲಿ ಒಬ್ಬರು ನಾನ್ ಪ್ಯಾಡೆಡ್ ಬ್ಲೌಸ್ ಕೇಳಿದ್ರಿ. ಸೊ 42-44 ಸೈಜಲ್ಲಿ ನಾನ್ ಪ್ಯಾಡೆಡ್ ಬ್ಲೌಸ್ ಮಾಡಿಸಿದ್ದೀವಿ. ಸೊ ಈ ಥರ ಎಷ್ಟು ನೀವು ಏನೇನು ಕೇಳ್ತಾ ಇದ್ದರೆ ಎಲ್ಲನೂ ಮಾಡಿಸಿ ಇನ್ ಟೈಮಿಗೆ ಡೆಲಿವರಿ ಕೊಡೋಕ್ಕೆ ಬೆಸ್ಟ್ ಎಫರ್ಟ್ ಆಗ್ತಾ ಇದ್ದೀವಿ. ಕೆಲವು ಸಲ ಕೊರಿಯರ್ ಕಡೆಯಿಂದ ಸ್ವಲ್ಪ ಡಿಲೇ ಆಗ್ಬೋದು. ಸೊ ಬೇಜಾರಾಗಬೇಡಿ, ಕೆಲವು ದಿನ ಒಂದೊಂದು ದಿನ ಲೇಟ್ ಆಗಿಬಿಡುತ್ತೆ, ಅಡ್ಜಸ್ಟ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು ಸೊ ಮಚ್.